ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ, ಅಕ್ಕಂದಿರೆ. ಇವತ್ತು 20 ಡಿಸೆಂಬರ್ 2025ರ ಮುರಳಿಯ ವಿಚಾರ ಸಾಗರ ಮಂಥನ ಮಾಡೋಣ ಬನ್ನಿ. ಇವತ್ತಿನ ಮುರಳಿಯನ್ನ ಗಮನಿಸಿದಾಗ ಅದರಲ್ಲಿ ಒಂದು ಸ್ಪಷ್ಟವಾದ ಹರಿವು ಕಾಣಿಸುತ್ತೆ. ಬಾಬಾ ನಮ್ಮನ್ನ ನಮ್ಮ ಅತ್ಯುನ್ನತ ಸ್ಥಿತಿಯಾದ ರಾಯಲ್ಟಿಯನ್ನ ನೆನಪಿಸುವುದರಿಂದ ಶುರು ಮಾಡಿ, ಮುಂದೆ ಬರುವ ಮಹಾಪರಿವರ್ತನೆಯ ದೃಶ್ಯಗಳಿಗೆ ನಮ್ಮನ್ನು ಸಿದ್ಧಪಡಿಸಿ, ಕೊನೆಗೆ ನಮ್ಮ ಪ್ರೀತಿಯನ್ನ ಕೇವಲ ಒಂದು ಭಾವನೆಯಾಗಿ ಅಲ್ಲ, ಜಗತ್ತಿಗೆ ದಾರಿ ತೋರುವ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಕೊಡ್ತಾರೆ. ಈ ಸಂಪೂರ್ಣ ಪಯಣವನ್ನ ಇಂದು ನಾವು ಒಟ್ಟಿಗೆ ಅನ್ವೇಷಿಸೋಣ. ಓಂ ಶಾಂತಿ. ಹೌದು, ನೀವು ಹೇಳಿದು ಬಹಳ ಸರಿ. ಇವತ್ತಿನ ಮುರಳಿಯ ಪ್ರಾರಂಭದ ಮಹಾವಾಕ್ಯವೇ ನಮ್ಮ ಸ್ಥಿತಿಯನ್ನ ಎತ್ತರಕ್ಕೆ ಕೊಂಡೊಯ್ಯುವಂತಿದೆ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನಿಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಲು ಸದ್ಗುರು ಬಂದಿದ್ದಾರೆ ಅಂದಾಗ ನಿಮ್ಮ ಚಲನೆಯೂ ಬಹಳ ಬಹಳ ರಾಯಲ್ ಆಗಿರಬೇಕು. ಇಲ್ಲಿ ಅದೃಷ್ಟವನ್ನು ರೂಪಿಸಲು ಬಂದಿದ್ದಾರೆ ಅಂತ ಹೇಳುವಾಗ ಆ ಜವಾಬ್ದಾರಿಯನ್ನ ಅವರು ತಗೊಂಡಿದ್ದಾರೆ. ನಮ್ಮ ಕರ್ತವ್ಯ ಕೇವಲ ಅವರ ಶ್ರೀಮತದಂತೆ ನಡೆಯೋದು. ಈ ರಾಯಲ್ ಅನ್ನೋ ಶಬ್ದದ ಮೇಲೆ ಸ್ವಲ್ಪ ಹೆಚ್ಚು ಗಮನ ಹರಿಸೋಣ. ಸಾಮಾನ್ಯವಾಗಿ ರಾಯಲ್ ಅಂದ್ರೆ ರಾಜಮನೆತನದ ನಡವಳಿಕೆ, ದುಬಾರಿ ಬಟ್ಟೆ, ವೈಭೋಗ ಅಂತ ತಿಳ್ಕೊಳ್ತಾರೆ. ಆದರೆ ಇಲ್ಲಿ ಬಾಬಾ ಹೇಳ್ತಿರೋ ಆಧ್ಯಾತ್ಮಿಕ ರಾಯಲ್ಟಿಯ ಅರ್ಥವಾದರೂ ಏನು? ನಮ್ಮ ಆಲೋಚನೆಗಳಲ್ಲಿ, ನಮ್ಮ ದೃಷ್ಟಿಯಲ್ಲಿ ಈ ರಾಯಲ್ಟಿಯನ್ನ ತರೋದು ಹೇಗೆ? ಬಹಳ ಉತ್ತಮವಾದ ಪ್ರಶ್ನೆ. ಬಾಬಾರವರ ದೃಷ್ಟಿಯಲ್ಲಿ ರಾಯಲ್ಟಿ ಅಂದ್ರೆ ಅದು ಬಾಹ್ಯ ಅಲಂಕಾರ ಅಲ್ಲವೇ ಅಲ್ಲ. ಅದು ನಮ್ಮ ಆಂತರಿಕ ಸ್ಥಿತಿ. ಆಂತರಿಕ ಸ್ಥಿತಿ. ಹೌದು, ನಮ್ಮ ಸಂಕಲ್ಪಗಳ ಶ್ರೇಷ್ಠತೆ. ಉದಾಹರಣೆಗೆ, ಯಾರಾದ್ರೂ ನಮ್ಮನ್ನ ಅಗೌರವದಿಂದ ನಡೆಸ್ಕೊಂಡಾಗ ನಮ್ಮ ಮನಸ್ಸಲ್ಲಿ ಅವರ ಬಗ್ಗೆ ಕ್ಷಮೆಯ ಭಾವನೆ, ಶುಭ ಭಾವನೆ ಇಟ್ಕೊಳ್ಳೋದೇ ರಾಯಲ್ಟಿ. ಓ ಸರಿ. ಪ್ರತೀಕಾರ ಅಥವಾ ದ್ವೇಷದ ಸಂಕಲ್ಪ ಮಾಡೋದು ಸಾಧಾರಣ ಸ್ಥಿತಿ. ನಮ್ಮನ್ನ ನೋಡಿ ಜಗತ್ತು ವಾವ್, ಇವರನ್ನು ತಯಾರು ಮಾಡಿದ ಗುರು ವಾವ್ ಅಂತ ಹೇಳ್ಬೇಕು. ಆ ಸ್ಥಿತಿಯನ್ನ ತಲುಪೋದೇ ನಮ್ಮ ಗುರಿ. ನಮ್ಮ ಪ್ರತಿ ಕರ್ಮವು, ಪ್ರತಿ ಮಾತು ನಮ್ಮ ತಂದೆಯ ಪರಿಚಯವನ್ನ ಕೊಡಬೇಕು. ಅಂದ್ರೆ ನಮ್ಮ ಆಂತರಿಕ ಸ್ಥಿತಿಯನ್ನ ಎಷ್ಟು ಉನ್ನತವಾಗಿ ಇಟ್ಕೋಬೇಕು ಅಂದ್ರೆ, ಬಾಹ್ಯ ಪರಿಸ್ಥಿತಿಗಳು ನಮ್ಮನ್ನ ಅಲುಗಾಡಿಸಲು ಸಾಧ್ಯವಾಗಬಾರದು. ಈ ಸ್ಥಿತಿಯನ್ನ ಕಾಪಾಡಿಕೊಳ್ಳಕ್ಕೆ ಅಡ್ಡಿಯಾಗೋದೇ ಹಳೆಯ ಪ್ರಪಂಚದ ದೃಶ್ಯಗಳು ಮತ್ತು ವ್ಯಕ್ತಿಗಳು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುರಳಿಯಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಇದೆ ಅಲ್ವಾ? ಹೌದು. ಇಂದಿನ ಪ್ರಶ್ನೆ ನಮ್ಮ ಬುದ್ಧಿಯ ಯೋಗವನ್ನ ಹಳೆಯ ಪ್ರಪಂಚದಿಂದ ಸಂಪೂರ್ಣವಾಗಿ ತೆಗೆಯೋಕೆ ಸಹಾಯ ಮಾಡುತ್ತೆ. ಬಾಬಾ ಕೇಳ್ತಾರೆ, ಡ್ರಾಮಾದ ಯಾವ ಪ್ಲಾನ್ ಮಾಡಲ್ಪಟ್ಟಿದೆ, ಆದ್ರಿಂದ ಯಾರಿಗೂ ದೋಷ ಹೊರಿಸುವಂತಿಲ್ಲ. ಇದು ಬಹಳ ಗಹನವಾದ ಪ್ರಶ್ನೆ. ಹೌದು, ಯಾಕಂದ್ರೆ ನಮ್ಮ ಸಹಜ ಸ್ವಭಾವವೇ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬೇರೆಯವರ ಮೇಲೆ ಅಥವಾ ಪರಿಸ್ಥಿತಿ ಮೇಲೆ ದೋಷಾರೋಪಣೆ ಮಾಡೋದು. ಅದಕ್ಕೆ ಬಾಬಾ ಸ್ಪಷ್ಟ ಉತ್ತರ ಕೊಡ್ತಾರೆ, ಈ ಹಳೆಯ ತಮೋಪ್ರಧಾನ ಪ್ರಪಂಚದ ವಿನಾಶದ ಪ್ಲಾನ್ ಡ್ರಾಮಾದಲ್ಲಿ ಮೊದಲೇ ನಿಶ್ಚಿತವಾಗಿದೆ. ಇದರಲ್ಲಿ ಯಾರೊಬ್ಬರ ದೋಷವೂ ಇಲ್ಲ. ಪ್ರಕೃತಿಗೆ ಕೋಪ ಬರೋದು, ಭೂಕಂಪ, ಪ್ರವಾಹಗಳು ಇವೆಲ್ಲವೂ ವಿನಾಶದ ದೃಶ್ಯಗಳು. ಇವು ಯಾರೊಬ್ರು ಮಾಡ್ತಿರೋದಲ್ಲ. ಇದು ಡ್ರಾಮಾದ ಒಂದು ಭಾಗ. ಇದ್ರಲ್ಲಿ ಯಾರನ್ನೂ ದೂಷಿಸುವಂತಿಲ್ಲ. ಈ ಮಾತನ್ನ ಕೇಳಿದಾಗ ಒಂದು ಕಡೆ ಗಂಭೀರತೆ ಬರುತ್ತೆ, ಇನ್ನೊಂದು ಕಡೆ ನಮ್ಮ ಜವಾಬ್ದಾರಿ ಏನು ಅನ್ನೋ ಪ್ರಶ್ನೆ ಮೂಡುತ್ತೆ. ವಿನಾಶದ ಬಗ್ಗೆ ಕೇಳಿ ನಾವು ಭಯಪಡಬೇಕೇ ಅಥವಾ ನಮ್ಮ ಸ್ಥಿತಿಯನ್ನ ಬಲಪಡಿಸ್ಕೊಳ್ಬೇಕೇ? ಬಾಬಾ ಅದನ್ನೇ ಬಯಸೋದು. ಈ ಜ್ಞಾನ ನಮ್ಮನ್ನ ನಿರ್ಭಯರನ್ನಾಗಿ ಮಾಡಲು, ಸಾಕ್ಷಿದೃಷ್ಟಾಸ್ಥಿತಿಯಲ್ಲಿ ಸ್ಥಿತರಾಗಲು ಬಂದಿದೆ. ದೋಷಾರೋಪಣೆ ಮಾಡೋದನ್ನ ಬಿಟ್ಟು ಡ್ರಾಮಾದ ಪ್ರತಿಯೊಂದು ದೃಶ್ಯವನ್ನು ಯಥಾರ್ಥವಾಗಿ ಒಪ್ಪಿಕೊಂಡು ನಮ್ಮ ಸ್ಥಿತಿಯನ್ನ ಶ್ರೇಷ್ಠ ಮಾಡಿಕೊಳ್ಳುವುದೇ ನಮ್ಮ ಜಾಣತನ. ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ, ಜೀವಿಸಿದಂತೆಯೇ ದೇಹಭಾನವನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡ್ತಾಯಿರಿ. ವಿನಾಶದ ದೃಶ್ಯಗಳು ಸಮೀಪ ಬಂದಾಗ ನಮ್ಮ ಸ್ಥಿತಿ ಅಚಲ, ಅಡೋಲವಾಗಿರ್ಬೇಕು. ಆಗಲೇ ನಾವು ಜಗತ್ತಿಗೆ ಆಧಾರ ಸ್ತಂಭಗಳಾಗಲು ಸಾಧ್ಯ. ಸರಿ, ಈ ಅಚಲ ಸ್ಥಿತಿಯನ್ನ ನಮ್ಮ ದೈನಂದಿನ ಜೀವನದಲ್ಲಿ ತರಲು ಬಾಬಾ ಧಾರಣೆಗಾಗಿ ಕೆಲವು ಮುಖ್ಯ ಅಂಶಗಳನ್ನ ಕೊಟ್ಟಿದ್ದಾರೆ. ಅವುಗಳ ಕಡೆಗೆ ಗಮನಹರಿಸೋಣ. ಹೌದು, ಧಾರಣೆಗಾಗಿ ಕೊಟ್ಟಿರೋ ಮೊದಲನೇ ಪಾಯಿಂಟ್ ನಾವೀಗ ಚರ್ಚೆ ಮಾಡಿದ ವಿಷಯಕ್ಕೆ ನೇರವಾಗಿ ಸಂಬಂಧಿಸಿದೆ. ಈ ದೇಹದ ನಾಮರೂಪದಿಂದ ಭಿನ್ನರಾಗಿ ದೇಹಿ ಅಭಿಮಾನಿಯಾಗಬೇಕಾಗಿದೆ. ಸದ್ಗುರುವಿನ ನಿಂದನೆಯಾಗುವಂಥ ಚಲನೆಯಲ್ಲಿ ನಡೆಯಬಾರದು. ಇಲ್ಲಿ ದೇಹಿ ಅಭಿಮಾನಿ ಅನ್ನೋ ಶಬ್ದವನ್ನ ಬಾಬಾ ಪದೇ ಪದೇ ಬಳಸ್ತಾರೆ. ಇದರ ಪ್ರಾಯೋಗಿಕ ಅರ್ಥ ಏನು? ನಾವು ನಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳೋದು ಒಂದು ವಿಷಯ, ಆದರೆ ಪ್ರತಿ ಸಂಕಲ್ಪದಲ್ಲಿ,
ಪ್ರತಿ ಕರ್ಮದಲ್ಲಿ ಆ ಸ್ಮೃತಿಯಲ್ಲಿ ಇರೋದು ಇನ್ನೊಂದು ವಿಷಯ. ಇದನ್ನ ಸಾಧಿಸಲು ಯಾವುದಾದರೂ ಒಂದು ಪ್ರಾಯೋಗಿಕ ಹೆಜ್ಜೆ ಇದೆಯಾ? ಖಂಡಿತ. ಇದರ ಅಭ್ಯಾಸವನ್ನ ನಾವು ಸಣ್ಣ ಸಣ್ಣ ವಿಷಯಗಳಿಂದ ಪ್ರಾರಂಭಿಸಬೇಕು. ಉದಾಹರಣೆಗೆ, ಯಾರಾದ್ರೂ ನಮ್ಮ ಹೆಸರಿಂದ ಕರೆದಾಗ ಒಂದು ಕ್ಷಣ ಮನಸ್ಸಲ್ಲಿ ನಾನು ಈ ದೇಹದ ಹೆಸರಿನಿಂದ ಭಿನ್ನವಾದ ಜ್ಯೋತಿರ್ಬಿಂದು ಆತ್ಮ ಅಂತ ಸ್ಮೃತಿ ತರೋದು. ಸಣ್ಣ ಅಭ್ಯಾಸ. ಹೌದು. ಪ್ರತಿ ಗಂಟೆಗೊಮ್ಮೆ 1 ನಿಮಿಷ ಮೌನವಾಗಿದ್ದು ಭ್ರುಕುಟಿಯ ಮಧ್ಯದಲ್ಲಿ ನನ್ನ ನಿಜ ಸ್ವರೂಪವನ್ನ ಅನುಭವ ಮಾಡೋದು. ಈ ರೀತಿ ನಿರಂತರ ಅಭ್ಯಾಸದಿಂದ ದೇಹದ ಭಾನ ಕ್ರಮೇಣ ಕಡಿಮೆಯಾಗತ್ತೆ. ನಮ್ಮ ಯಾವುದೇ ಸಣ್ಣ ತಪ್ಪಿನಿಂದಲೂ ಸದ್ಗುರುವಾದ ತಂದೆಗೆ ನಿಂದನೆಯಾಗಬಾರದು. ನಮ್ಮ ನಡತೆಯೇ ಬಾಬಾರವರ ಪರಿಚಯ ಪತ್ರವಾಗಬೇಕು. ಇದು ಬಹಳ ಸ್ಪಷ್ಟವಾಯಿತು. ಈಗ 2ನೇ ಧಾರಣಾ ಅಂಶದ ಬಗ್ಗೆ ತಿಳಿಸಿ. 2ನೇ ಪಾಯಿಂಟ್ ಸೇವೆಯ ಗುರಿಯನ್ನ ಸ್ಪಷ್ಟಪಡಿಸ್ತೆ. ಮಾಲೆಯ ಮಣಿಯಾಗಲು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕಾಗಿದೆ. ಆಂತರಿಕ ಖುಷಿಯಲ್ಲಿರಿ. ನಾವು ರಾಜ್ಯ ಪದವಿಯನ್ನು ಪಡೆಯುವುದಕ್ಕಾಗಿ ಓದ್ತಿದ್ದೇವೆ. ಈ ವಿದ್ಯೆ ನರನಿಂದ ನಾರಾಯಣನಾಗುವ ವಿದ್ಯೆಯಾಗಿದೆ. ಇಲ್ಲಿ ತಮ್ಮ ಸಮಾನ ಮಾಡೋದು ಅಂದ್ರೆ ಜ್ಞಾನವನ್ನ ಕೊಡೋದು ಮಾತ್ರವೇ, ಅಥವಾ ಅದಕ್ಕಿಂತಲೂ ಹೆಚ್ಚಿಂದೇನಾದ್ರೂ ಇದೆಯಾ? ಕೇವಲ ಜ್ಞಾನದ ಪಾಯಿಂಟ್ಸ್ ಕೊಡೋದು ಸೇವೆಯ ಒಂದು ಭಾಗ ಅಷ್ಟೇ. ತಮ್ಮ ಸಮಾನ ಮಾಡೋದು ಅಂದ್ರೆ ನಮ್ಮಲ್ಲಿರೋ ಗುಣಗಳನ್ನ, ನಮ್ಮ ಸ್ಥಿತಿಯನ್ನ, ನಮ್ಮ ಖುಷಿಯನ್ನ, ಹೌದು, ನಮ್ಮ ನಿರ್ವಿಕಾರಿ ಸ್ಥಿತಿಯನ್ನ ಅವರಲ್ಲೂ ತುಂಬೋದು. ನಮ್ಮ ವೈಬ್ರೇಷನ್ ಮೂಲಕ, ನಮ್ಮ ಶ್ರೇಷ್ಠ ವೃತ್ತಿಯ ಮೂಲಕ ಅವರ ಪರಿವರ್ತನೆ ಮಾಡೋದು. ಯಾರು ಈ ರೀತಿ ನಿಸ್ವಾರ್ಥ ಸೇವೆ ಮಾಡ್ತಾರೋ ಅವರೇ ವಿಜಯಮಾಲೆಯ ಸಮೀಪದ ಮಣಿಯಾಗ್ತಾರೆ. ಈ ಓದಿನ ಗುರಿ ನೆನ್ಪಿದ್ರೆ ಖುಷಿ ತಾನಾಗಿಯೇ ಇರುತ್ತೆ. ನಾವೇನೂ ಸಾಮಾನ್ಯ ಓದು ಓದ್ತಿಲ್ಲ, ವಿಶ್ವದ ಮಹಾರಾಜ ಮಹಾರಾಣಿಯಾಗುವ ಓದು ಓದ್ತಿದ್ದೇವೆ ಅನ್ನೋ ನಶೆ ಸದಾ ಇರ್ಬೇಕು. ಈ ಖುಷಿ ಮತ್ತು ನಶಿಯನ್ನ ಸದಾಕಾಲ ಇಟ್ಕೊಳ್ಳಕ್ಕೆ ಬಾಬಾ ನಮ್ಗೆ ವರದಾನದ ರೂಪದಲ್ಲಿ ಶಕ್ತಿನ ತುಂಬ್ತಾರೆ. ಇಂದಿನ ವರದಾನ ನಮ್ಮ ಸಂಪಾದನೆಯ ಬಡ್ಡಿಯಿದೆ. ಹೌದು, ಇಂದಿನ ವರದಾನ ಬಹಳ ಶಕ್ತಿಶಾಲಿಯಾಗಿದೆ. ಬಾಬಾ ಹೇಳ್ತಾರೆ, ನಿರಂತರ ನೆನಪಿನ ಮುಖಾಂತರ ಅವಿನಾಶಿ ಸಂಪಾದನೆ ಜಮಾ ಮಾಡಿಕೊಳ್ಳುವಂಥ ಸರ್ವ ಖಜಾನೆಗಳಿಗೆ ಅಧಿಕಾರಿ ಭವ. ನಮ್ಮ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಶ್ವಾಸವೂ ನೆನಪಿನಲ್ಲಿದ್ದರೆ ಅದು ನಮ್ಮ ಅವಿನಾಶಿ ಸಂಪಾದನೆಯ ಖಾತೆಯಲ್ಲಿ ಜಮೆಯಾಗುತ್ತಾ ಹೋಗುತ್ತೆ. ಈ ವರದಾನದ ವಿವರಣೆಯಲ್ಲಿ ಬಾಬಾ ಬಹಳ ಸುಂದರವಾದ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಗುಲಾಬಿ ಹೂವು ಮತ್ತೆ ಮುಳ್ಳಿನ ಉದಾಹರಣೆ. ಅದನ್ನ ಸ್ವಲ್ಪ ವಿವರಿಸಬಹುದೇ? ಖಂಡಿತ. ಬಾಬಾ ಹೇಳ್ತಾರೆ, ನಮ್ಮ ಜೀವನದಲ್ಲಿ ಬರುವ ಸಣ್ಣಪುಟ್ಟ ಅಡೆತಡೆಗಳು, ವಿಘ್ನಗಳು ಅಥವಾ ಕಷ್ಟಗಳು ನಮ್ಮನ್ನ ಹೆದರಿಸೋಕ್ ಬರೋದಿಲ್ಲ. ಬದಲಾಗಿ ತನ್ನೆಯ ನೆನಪನ್ನ ಹೆಚ್ಚಿಸಲು ಬರ್ತವೆ. ಹೇಗೆ ಗುಲಾಬಿಯ ಹೂವಿಗೆ ಮುಳ್ಳುಗಳು ರಕ್ಷಣೆಯ ಸಾಧನವಾಗಿದೆಯೋ, ಹಾಗೆಯೇ ಈ ಸಮಸ್ಯೆಗಳು ನಮ್ಮನ್ನ ಮಾಯೆಯಿಂದ ರಕ್ಷಿಸಿ ಮತ್ತಷ್ಟು ಬಾಬಾರವರ ಸಮೀಪಕ್ಕೆ ಕರೆದೊಯ್ಯುವ ನಿಮಿತ್ತ ಸಾಧನಗಳಾಗುತ್ತವೆ. ಅಂದ್ರೆ ಅವು ನಮ್ಮ ಯೋಗವನ್ನು ಹೆಚ್ಚಿಸ್ತವೆ. ಹೌದು, ನಿಖರವಾಗಿ. ಅಂದ್ರೆ ನಾವು ಸಮಸ್ಯೆಯನ್ನ ಸಮಸ್ಯೆಯ ರೂಪದಲ್ಲಿ ನೋಡದೆ ಅದನ್ನ ನಮ್ಮ ಪುರುಷಾರ್ಥವನ್ನ ತೀವ್ರಗೊಳಿಸುವ ಒಂದು ಅವಕಾಶವಾಗಿ ನೋಡಬೇಕು. ಈ ದೃಷ್ಟಿಕೋನ ಇದ್ರೆ ಜೀವನದಲ್ಲಿ ಭಯವೇ ಇರೋದಿಲ್ಲ. ಈ ಶಕ್ತಿಯುತ ಸ್ಥಿತಿಗೆ ಸಂಬಂಧಪಟ್ಟಂತೆ ಇಂದಿನ ಸ್ಲೋಗನ್ ಕೂಡ ಇದೆ. ಹೌದು, ಇಂದಿನ ಸ್ಲೋಗನ್ ಒಂದು ರೀತಿಯಲ್ಲಿ ನಮ್ಮ ಮುಂದಿನ ಕರ್ತವ್ಯವನ್ನ ಸೂಚಿಸ್ತಿದೆ. ಸ್ನೇಹರೂಪದ ಅನುಭವವನ್ನಂತೂ ಹೇಳುವಿರಿ, ಈಗ ಶಕ್ತಿಯ ಅನುಭವ ತಿಳಿಸಿ. ಬಾಬಾ ಇದನ್ನ ಮತ್ತೊಮ್ಮೆ ಹೇಳ್ತಾರೆ, ಸ್ನೇಹರೂಪದ ಅನುಭವವನ್ನಂತೂ ಹೇಳುವಿರಿ, ಈಗ ಶಕ್ತಿಯ ಅನುಭವ ತಿಳಿಸಿ. ಇದು ಬಹಳ ಗಂಭೀರವಾದ ಇಶಾರೆ. ನಾವೆಲ್ಲರೂ ಬಾಬಾ ನನ್ನವರು, ಬಾಬಾ ಬಹಳ ಮಧುರವಾಗಿದ್ದಾರೆ, ಅವರ ಪ್ರೀತಿಯಲ್ಲಿ ನಾವು ಮುಳುಗಿದ್ದೇವೆ ಅಂತ ಹೇಳ್ತೇವೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಆ ಪ್ರೀತಿಯ ಅನುಭವ ಅಷ್ಟೇ ಸಾಲದು, ಆ ಪ್ರೀತಿಯನ್ನ ಶಕ್ತಿಯನ್ನಾಗಿ ಪರಿವರ್ತಿಸಿ ಜಗತ್ತಿಗೆ ತೋರಿಸಿ ಅಂತಿದ್ದಾರೆ. ಈ ಶಕ್ತಿಯ ಸ್ವರೂಪವಾದರೆ ಏನು? ಪ್ರೀತಿ ಮತ್ತೆ ಶಕ್ತಿಗೆ ಇರೋ ವ್ಯತ್ಯಾಸವೇನು? ಬಹಳ ಆಳವಾದ ಮಾತು. ಪ್ರೀತಿ ನಮ್ಮನ್ನ ಬಾಬಾರವರ ಸಮೀಪಕ್ಕೆ ತರುತ್ತೆ, ಅದು ವೈಯಕ್ತಿಕ ಅನುಭವ. ಆದ್ರೆ ಶಕ್ತಿ ಜಗತ್ತಿನ ಆತ್ಮಗಳಿಗೆ ದಾರಿ ತೋರಿಸತ್ತೆ. ಓಹೋ. ಸಂಕಲ್ಪಗಳನ್ನ ಹಿಡಿದಿಟ್ಟುಕೊಳ್ಳುವ ಶಕ್ತಿ, ವಿಸ್ತಾರವನ್ನ ಸಂಕ್ಷಿಪ್ತಗೊಳಿಸುವ ಶಕ್ತಿ, ಇವೆಲ್ಲವೂ ಅಷ್ಟಶಕ್ತಿಗಳು. ಬಾಬಾರವರ ಮೇಲಿನ ಪ್ರೀತಿಯೇ ಈ ಶಕ್ತಿಗಳ ಮೂಲ. ಈಗ ಜಗತ್ತಿಗೆ ಬೇಕಾಗಿರೋದು ಕೇವಲ ಪ್ರೀತಿಯ ಮಾತುಗಳಲ್ಲ. ಹೌದು. ಬದಲಾಗಿ ನಮ್ಮ ಸ್ಥಿತಿಯ ಮೂಲಕ, ನಮ್ಮ ಮುಖದ ಮೂಲಕ, ನಮ್ಮ ನಡತೆಯ ಮೂಲಕ ಪ್ರತ್ಯಕ್ಷವಾಗುವ ಶಕ್ತಿಯ ಅನುಭವ. ಆಗಲೇ ಆತ್ಮಗಳಿಗೆ ತಂದೆಯ ಪ್ರತ್ಯಕ್ಷತೆ ಆಗೋದು. ಹೌದು. ಪ್ರೀತಿ ಮತ್ತು ಶಕ್ತಿಯ ಸಮತೋಲನ, ಇದೇ ಇಂದಿನ ಅವಶ್ಯಕತೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂದಿನ ಅವ್ಯಕ್ತ ಇಶಾರೆಯೂ ಇದೆ ಅಂತ ಕಾಣಿಸ್ತೆ. ನಿಖರವಾಗಿ. ಇಂದಿನ ಅವ್ಯಕ್ತ ಇಶಾರೆ ನಮ್ಮ ಅಂತಿಮ ಗುರಿಯನ್ನ ಸ್ಪಷ್ಟಪಡಿಸುತ್ತೆ. ಈಗ ಸಂಪನ್ನ ಅಥವಾ ಕರ್ಮಾತೀತರಾಗೋದ್ರಲ್ಲಿ ತತ್ಪರರಾಗಿರಿ.
ಕರ್ಮಾತೀತ ಸ್ಥಿತಿ ಅಂದ್ರೆ ನಮ್ಮ ಕರ್ಮದ ಖಾತೆಗಳು ಮುಗಿದು ಹೋಗಿರೋ ಸ್ಥಿತಿ. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಈ ಸ್ಥಿತಿಯ ಪಾತ್ರವನ್ನ ಹೇಗೆ ಅಭಿನಯಿಸಿದ್ರು ಅಂತ ಬಾಬಾ ನೆನಪಿಸ್ತಾರೆ. ಅದನ್ನ ಸ್ವಲ್ಪ ವಿವರಿಸಬಹುದೇ? ಸಾಕಾರದ ಅಂತಿಮ ಸಮಯದಲ್ಲಿ ಬ್ರಹ್ಮ ಬಾಬಾವರು ಕೇವಲ ಆಶೀರ್ವಾದಗಳನ್ನ ಕೊಡುವ, ದೃಷ್ಟಿ ಕೊಡುವ ಸೇವೆಯನ್ನ ಮಾಡ್ತಿದ್ರು. ಅವರ ಸ್ಥಿತಿ ಸಂಪೂರ್ಣ ಸಮತೋಲನದಲ್ಲಿತ್ತು, ಯಾವುದೇ ಕರ್ಮದ ಬಂಧನ ಇರಲಿಲ್ಲ. ಬಾಬಾ ನಮಗೂ ಅದೇ ರೀತಿ ಫಾಲೋ ಫಾದರ್ ಮಾಡಿ ಅಂತಿದ್ದಾರೆ. ನಮ್ಮ ನಯನಗಳಿಂದ, ನಮ್ಮ ಮಸ್ತಕಮಣಿಯಿಂದ ಸರ್ವರಿಗೂ ಆಶೀರ್ವಾದಗಳನ್ನ ಕೊಡುವ ಶಕ್ತಿಶಾಲಿ ಸೇವೆಯನ್ನ ಮಾಡಬೇಕು. ಮಾತಿನ ಸೇವೆಗಿಂತ ಮನಸ್ಸಿನ ಸೇವೆ, ನಮ್ಮ ಸ್ಥಿತಿಯ ಮೂಲಕ ಮಾಡುವ ಸೇವೆ ಈಗ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತೆ. ಇದುವೇ ಅಂತಿಮ ಸಮಯದ ವಿಶೇಷ ಸೇವೆ. ಇನ್ನು ಮುರಳಿಯಲ್ಲಿರೋ ಕೆಲವು ಇತರೆ ಪ್ರಮುಖ ಅಂಶಗಳನ್ನ ಗಮನಿಸೋಣ. ಬಾಬಾ ಒಂದು ಕಡೆ ಬೇಹದ್ದಿನ ಸನ್ಯಾಸದ ಬಗ್ಗೆ ಮಾತಾಡಿದ್ದಾರೆ. ಸಾಮಾನ್ಯವಾಗಿ ಸನ್ಯಾಸ ಅಂದ್ರೆ ಮನೆಮಠ ಬಿಡೋದು ಅಂತ ತಿಳ್ಕೊಳ್ತಾರೆ. ಇಲ್ಲಿ ಬಾಬಾ ಹೇಳ್ತಿರೋ ಈ ಬೇಹದ್ದಿನ ಸನ್ಯಾಸಕ್ಕೂ ಅದಕ್ಕೂ ಇರೋ ಮುಖ್ಯ ವ್ಯತ್ಯಾಸ ಏನು? ಲೌಕಿಕ ಸನ್ಯಾಸದಲ್ಲಿ ಜನರು ಮನೆಯನ್ನ, ಸಂಬಂಧಗಳನ್ನ ಭೌತಿಕವಾಗಿ ತ್ಯಾಗ ಮಾಡ್ತಾರೆ, ಆದ್ರೆ ಅವರ ಬುದ್ಧಿಯಲ್ಲಿ ಜಗತ್ತು ಇದ್ದೇ ಇರುತ್ತೆ. ಬೇಹದ್ದಿನ ಸನ್ಯಾಸ ಅಂದ್ರೆ ಬುದ್ಧಿಯೋಗದ ಸನ್ಯಾಸ. ಬುದ್ಧಿಯೋಗದ ಸನ್ಯಾಸ. ಹೌದು, ನಾವು ಮನೆಯಲ್ಲೇ ಇದ್ದು ನಮ್ಮ ಕರ್ತವ್ಯಗಳನ್ನ ಮಾಡ್ತಾ ಬುದ್ಧಿಯಿಂದ ಈ ಹಳೆಯ ಪ್ರಪಂಚವನ್ನ, ದೇಹದ ಸಂಬಂಧಗಳನ್ನ, ದೇಹದ ಭಾನವನ್ನ ಮರೆಯೋದು. ಬಾಬಾ ಹೇಳ್ತಾರೆ, ಈ ಹಳೆಯ ಪ್ರಪಂಚವು ಈಗ ಮುಳುಗು ಹೋಗುವ ಹಡಗಿನಂತಿದೆ. ಬುದ್ಧಿವಂತರು ಮುಳುಗೋ ಹಡಗಿನಿಂದ ತಮ್ಮ ಬುದ್ಧಿಯನ್ನ ತೆಗೆದು ಬಿಡುತ್ತಾರೆ. ಬಾಬಾ ಅವರಿಗೆ ಮಕ್ಕಳ ಮೇಲಿರೋ ಪ್ರೀತಿ ಮತ್ತೆ ಚಿಂತೆಯು ಮುರಳಿಯಲ್ಲಿ ವ್ಯಕ್ತವಾಗಿದೆ. ಸೇವಾ ಕೇಂದ್ರಗಳ ಬಗ್ಗೆ ಒಂದು ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೌದು, ಬಾಬಾ ತಂದೆಯೂ ಹೌದು, ಸದ್ಗುರುವೂ ಹೌದು, ತಾಯಿಯೂ ಹೌದು. ಅವರಿಗೆ ಮಕ್ಕಳ ಸುರಕ್ಷತೆಯ ಬಗ್ಗೆ ಎಷ್ಟು ಚಿಂತೆ ಇದೆ ಅಂದ್ರೆ, ಪ್ರಪಂಚವು ದಿನೇ ದಿನೇ ಕೆಡುತ್ತಾ ಹೋಗ್ತಿರೋದ್ರಿಂದ ಮಕ್ಕಳಿಗೆ ಓಡಾಡೋಕೆ ತೊಂದರೆ ಆಗ್ಬಾರ್ದು ಅಂತ ಸೇವಾ ಕೇಂದ್ರಗಳು ಮನೆಗೆ ಹತ್ರದಲ್ಲಿರ್ಬೇಕು ಅಂತ ಸೂಚಿಸಿದ್ದಾರೆ. ಇದು ಬಾಬಾ ಅವರ ವಾತ್ಸಲ್ಯವನ್ನ ತೋರಿಸುತ್ತೆ. ಹೌದು, ಜೊತೆಗೆ ತಂದೆಯೂ ಸ್ವತಃ ಸೇವೆಗಾಗಿ ಪ್ರತಿದಿನ ಬೆಳಿಗ್ಗೆ ಬರ್ತಾರೆ, ಎಂದಿಗೂ ಸೇವೆಯಿಂದ ವಿಶ್ರಾಂತಿ ಪಡೆಯೋದಿಲ್ಲ. ಹಾಗೆಯೇ ನಮ್ಮ ಸೇವೆಯೂ ನಿರಂತರವಾಗಿರ್ಬೇಕು ಅಂತ ಪ್ರೇರೇಪಿಸ್ತಾರೆ. ಕೊನೆಯದಾಗಿ ಬಾಬಾ ಒಂದು ಮುಖ್ಯ ಸಂದೇಶವನ್ನ ಸರ್ವರಿಗೂ ತಲುಪಿಸಲು ಹೇಳಿದ್ದಾರೆ ಅಲ್ವಾ? ಹೌದು, ಮುರ್ಲಿಯ ಕೊನೆಯಲ್ಲಿ ಬಾಬಾ ಹೇಳುತ್ತಾರೆ, ಈ ಒಂದು ಸಂದೇಶವನ್ನ ಎಲ್ಲರಿಗೂ ಕೊಡಿ ಅಂತ. ನನ್ನೊಬ್ಬನನ್ನೇ ನೆನಪು ಮಾಡಿದ್ರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಈ ಸರಳ ಸಂದೇಶದಲ್ಲಿ ಸರ್ವರ ಕಲ್ಯಾಣ ಅಡಗಿದೆ ಮತ್ತು ಪರಮಧಾಮವಾದ ನಮ್ಮ ನಿಜವಾದ ಮನೆಯನ್ನ ನೆನಪು ಮಾಡಿ ಅಲ್ಲಿಗೆ ನಾವು ಹಿಂತಿರುಗಿ ಹೋಗ್ಬೇಕು ಅನ್ನೋ ಸ್ಮೃತಿಯನ್ನ ತಾಜಾ ಮಾಡಿಸ್ತಾರೆ. ನಾವೇ ಆ ಭಾಗ್ಯಶಾಲಿ ಆತ್ಮಗಳು. ನಮ್ಮ ಕಾರಣದಿಂದ ಸರ್ವ ಆತ್ಮರು ತಮ್ಮ ಮನೆಗೆ ಹಿಂತಿರುಗಿ ಹೋಗ್ಬೇಕಾಗಿದೆ. ಈ ಶ್ರೇಷ್ಠ ನಶೆ ಮತ್ತು ಜವಾಬ್ದಾರಿ ನಮಗೆ ಸದಾ ಇರಬೇಕು. ಈ ಮುರಳಿಯ ವಿಚಾರ ಸಾಗರ ಮಂಥನದಿಂದ ನಮಗೆಲ್ಲರಿಗೂ ಶಕ್ತಿ, ಸ್ಪಷ್ಟತೆ ಮತ್ತು ತೀವ್ರ ಪುರುಷಾರ್ಥದ ಪ್ರೇರಣೆ ದೊರೆತಿರಲಿ. ಓಂ ಶಾಂತಿ. ಓಂ ಶಾಂತಿ. ನೀವು ಎಲ್ಲಾ ಸಂಪತ್ತುಗಳಿಗೆ ಅಧಿಕಾರಿಯಾಗಿದ್ದೀರಿ.